ನಾಳೆ ಪ್ರಮೋಷನ್ ಹಿಂದೆ ಬಿತ್ತು ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಪೊಲೀಸ್ ಇಲಾಖೆಯಲ್ಲಿ ಭಾರಿ ಸಂಚಲನ ಮೂಡಿಸಿದೆ. ಡಿಜಿಪಿ ಪ್ರಮೋಷನ್ ವಿಚಾರ ನಾಳೆ ಸಂಜೆ ಪ್ರಮೋಷನ್ ಆಗಬೇಕಿತ್ತು, ಆದರೆ ಸದ್ಯ ಮಹತ್ವದ ಬೆಳವಣಿಗೆ ಆಗಿದೆ. ನಾಳೆ ಸಂಜೆ ಬಡ್ತಿ ಪಡಿಬೇಕಾಗಿದ್ದಂತ ಅಧಿಕಾರಿಗೆ ಗೃಹ ಇಲಾಖೆ ಶಾಕ್ ಕೊಟ್ಟಿದೆ. ನಾಳೆ ಸಂಜೆ ಡಿಜಿಪಿಯ ಪ್ರಮೋಷನ್, ಇವತ್ತು ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡೋದಕ್ಕೆ ಆದೇಶ ಕೊಟ್ಟಿದ್ದಾರೆ. ಅಲೋಕ್ ಮೋಹನ್ ಜಾಗಕ್ಕೆ ಡಿಜಿಪಿ ಆಗಿ ಬಡ್ತಿ ಪಡಿಬೇಕಾಗಿದ್ದಂತ ಅಧಿಕಾರಿಗೆ ಸಂಕಷ್ಟ ಎದುರಾಗಿದೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ರಿವೀಲ್ ಆಗ್ತಿದೆ ಪ್ರಮೋಷನ್ ವಿಚಾರ. ಅಷ್ಟಕ್ಕೂ ಡಿಪಾರ್ಟ್ಮೆಂಟ್ ಎನ್ಕ್ವೈರಿಗೆ ಆದೇಶ ಬಂದ ಅಧಿಕಾರಿ ಯಾರು ಗೊತ್ತೇನೋ? ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಈಗ ಗೃಹ ಇಲಾಖೆಯ ಈ ನಡೆ. ಐಪಿಎಸ್ ಅಧಿಕಾರಿ ಎಡಿಜಿಪಿ ಅಲೋಕ್ ಕುಮಾರ್ಗೆ ಸಂಕಷ್ಟ ಎದುರಾಗಿರೋದು. ನಾಳೆ ಡಿಜಿಪಿ ಅಲೋಕ್ ಮೋಹನ್ ಅವರ ನಿವೃತ್ತಿಯ ಹಿನ್ನೆಲೆಯಲ್ಲಿ ಎಡಿಜಿಪಿ ಅಲೋಕ್ ಕುಮಾರ್ಗೆ ಪ್ರಮೋಷನ್ ನೀಡಬೇಕಾಗಿತ್ತು. ಆದ್ರೆ ದಿಢೀರಂತ ಎನ್ಕ್ವೈರಿಯನ್ನ ಮಾಡುವಂತ ಹೆಜ್ಜೆ ಇಟ್ಟಿದ್ದಾರೆ. ಪ್ರಮೋಷನ್ ಆಗಬೇಕಾಗಿದ್ದಂತ ಎಡಿಜಿಪಿ ಅಲೋಕ್ ಕುಮಾರ್ ವಿರುದ್ಧ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ. 2019ರ ಫೋನ್ ಟ್ಯಾಪಿಂಗ್ ಪ್ರಕರಣದಲ್ಲಿ ಅಲೋಕ್ ಕುಮಾರ್ ವಿರುದ್ಧ ಡಿಪಾರ್ಟ್ಮೆಂಟ್ ಎನ್ಕ್ವೈರಿಯನ್ನ ಕರೆದಿರೋದು. 7 ವರ್ಷಗಳ ನಂತರ ಎಡಿಜಿಪಿ ಅಲೋಕ್ ಕುಮಾರ್ ವಿರುದ್ಧ ಡಿಪಾರ್ಟ್ಮೆಂಟ್ ಎನ್ಕ್ವೈರಿಗೆ ಆದೇಶವನ್ನ ನೀಡಿದ್ದಾರೆ. 2019ರಲ್ಲಿ ಸಿಸಿಬಿಯ ಹೆಚ್ಚುವರಿ ಪೊಲೀಸ್ ಆಯುಕ್ತರಾಗಿದ್ದಂತ ಎಡಿಜಿಪಿ ಅಲೋಕ್ ಕುಮಾರ್ ಅವರು ಆ ಹೊತ್ತಿನಲ್ಲಿ ಅಕ್ರಮ ಫೋನ್ ಟ್ಯಾಪಿಂಗ್, ಕಾಲ್ ಡೀಟೇಲ್ಸ್ ತೆಗೆದಿದ್ದಂತ ಆರೋಪ ಆಯಿತು. ಆರೋಪದ ನಂತರವೂ ಕೂಡ ಎಡಿಜಿಪಿ ಆಗಿ ಪ್ರಮೋಷನ್ ಅನ್ನ ಪಡೆದಿದ್ರು ಅಲೋಕ್ ಕುಮಾರ್. ಈಗ ಡಿಜಿ ಪ್ರಮೋಷನ್ ಪಡೆಯುವಂತ ಹೊತ್ತಿನಲ್ಲಿ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಸಂಕಷ್ಟ ಬಂದಿದೆ. ಒಂದು ವೇಳೆ ಅಲೋಕ್ ಕುಮಾರ್ಗೆ ಎಲ್ಲಾದ್ರೂ ಬಡ್ತಿ ಕೈ ತಪ್ಪಿದ್ರೆ ಬಿ ದಯಾನಂದ್ ಡಿಜಿಪಿ ಆಗಿ ಬಡ್ತಿಯನ್ನ ಪಡಿತಾರೆ. ಬೆಂಗಳೂರಿನ ಸಿಟಿ ಪೊಲೀಸ್ ಕಮಿಷನರ್ ಆಗಿರುವಂತ ಬಿ ದಯಾನಂದ್ ಅವರು ಪೊಲೀಸ್ ಇಲಾಖೆಯಲ್ಲಿ ಈಗ ಭಾರಿ ಚರ್ಚೆಗೆ ಗ್ರಾಸ ಆಗಿದೆ ಅಲೋಕ್ ಕುಮಾರ್ ಅವರ ಈ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ. ಸಾಕಷ್ಟು ಪ್ರಶ್ನೆಯನ್ನ ಹುಟ್ಟು ಹಾಕ್ತಾ ಇದೆ ಈ ನಡೆ. ಈ ಮೂಲಕವಾಗಿ ನಾಳೆ ಪ್ರಮೋಷನ್ ಅನ್ನ ಪಡಿಬೇಕಾಗಿತ್ತು, ಆದ್ರೆ ದಿಢೀರ್ ಅನ್ನೋದಾಗಿ ಶಾಕ್ ಬಂದಿದೆ ಗೃಹ ಇಲಾಖೆಯಿಂದ. ಪ್ರಮೋಷನ್ ಆಗ್ಬೇಕಾಗಿದ್ದಂತ ನಡೆಯಲ್ಲಿ ಈಗ ಬಹಳ ಕುತೂಹಲ ಕಾರಣ ಆಗಿದೆ. ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರಿನ್ಸಿಪಲ್ ಎಡಿಟರ್ ರವಿ ನಾರಾಯಣ್ ಅವರು ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಈ ನಡೆ ಸಾಕಷ್ಟು ಪ್ರಶ್ನೆಯನ್ನ ಹುಟ್ಟು ಹಾಕ್ತಾ ಇದೆ. ನಾಳೆ ಪ್ರಮೋಷನ್ ಆಗ್ಬೇಕಿತ್ತು, ಆದ್ರೆ ದಿಢೀರ್ ಅಂತ ಈಗ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿಯನ್ನ ಕರೆದಿದ್ದಾರಲ್ಲ, ಇದಕ್ಕೆ ಏನು ಕಾರಣ ರವಿನಾರಾಯಣ್? ಖಂಡಿತವಾಗ್ಲೂ ಅಖಿಲೇಶ್, ಇಂತ ಒಂದು ಕುತೂಹಲ ಈಗ ಪೊಲೀಸ್ ಇಲಾಖೆಯಲ್ಲಿ ಮೂಡ್ತಾ ಇದೆ. ಯಾಕಂದ್ರೆ ಅಲೋಕ್ ಮೋಹನ್ ಅವರು ನಾಳೆ ಡಿಜಿಪಿ ಹುದ್ದೆಯಿಂದ ನಿವೃತ್ತಿಯನ್ನ ಪಡಿತಾ ಇದ್ದಾರೆ. ಹಾಗಾಗಿ ಒಬ್ಬ ಡಿಜಿಪಿ ಅಧಿಕಾರಿ ನಿವೃತ್ತಿ ಆದ ನಂತರ ಮತ್ತೊಬ್ಬ ಎಡಿಜಿಪಿ ಅಧಿಕಾರಿ ಪ್ರಮೋಷನ್ ಆಗ್ಬೇಕಾಗಿತ್ತು. ಅದೇ ರೀತಿ ಅಲೋಕ್ ಮೋಹನ್ ಅವರ ಜಾಗಕ್ಕೆ ಅಲೋಕ್ ಕುಮಾರ್ ಅವರು ಪ್ರಮೋಷನ್ ಅನ್ನ ಪಡಿಬೇಕಾಗಿತ್ತು. ಆದ್ರೆ ನಾಳೆ ಈ ಒಂದು ಪ್ರಮೋಷನ್ ಹಂತದಲ್ಲಿ ಇರುವಾಗ್ಲೇ ನಿನ್ನೆ ಒಂದು ಸೀಲ್ಡ್ ಕವರ್ ನಲ್ಲಿ ಅವರ ವಿರುದ್ಧ ಅಂದ್ರೆ ಡಿಪಾರ್ಟ್ಮೆಂಟ್ ಎಂಕ್ವೈರಿಯನ್ನ ಕರಿಬೇಕು ಅಂತ ಹೇಳಿ ಈಗ ಒಂದು ಹೋಮ್ ಡಿಪಾರ್ಟ್ಮೆಂಟ್ ಅಂದ್ರೆ ಕರ್ನಾಟಕ ಗೃಹ ಇಲಾಖೆಯಿಂದ ಅವರಿಗೆ ಒಂದು ಡಿಇಗೆ ಆದೇಶ ಆಗಿದೆ. ಯಾವುದೇ ಒಬ್ಬ ಅಧಿಕಾರಿಗೆ ಡಿಇಗೆ ಆದೇಶ ಆದ್ರೆ ಆತನಿಗೆ ಪ್ರಮೋಷನ್ ಕೊಡೋದಿಲ್ಲ, ಪ್ರಮೋಷನ್ ನ ತಡೆ ಹಿಡಿತಾರೆ. ಹಾಗಾಗಿ ಒಂದು ವೇಳೆ ಏನಾದ್ರು ಅಲೋಕ್ ಕುಮಾರ್ ಅವ್ರ ವಿರುದ್ಧ ಡಿಪಾರ್ಟ್ಮೆಂಟ್ ಎಂಕ್ವೈರಿಗೆ ಆರ್ಡರ್ ಆದ್ರೆ ಆ ಒಂದು ಜಾಗಕ್ಕೆ ಅವರ ಕೆಳ ಹಂತದ ಅಧಿಕಾರಿ ಅಂದ್ರೆ ಮತ್ತೊಬ್ಬ ಸೀನಿಯಾರಿಟಿ ಇರುವಂತಹ ಅಧಿಕಾರಿಗೆ ಪ್ರಮೋಷನ್ ಆಗುತ್ತೆ. ಹಾಗಾಗಿ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾಗಿರುವಂತಹ ಬಿ ದಯಾನಂದ್ ಅವರು ಡಿಜಿ ಆಗಿ ಪ್ರಮೋಷನ್ ಆಗುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಆದ್ರೆ ಏಕಾಏಕಿ ಅಲೋಕ್ ಕುಮಾರ್ ಅವರ ವಿರುದ್ಧ ಯಾಕೆ 7 ವರ್ಷಗಳ ನಂತರ ಈ ಒಂದು ಡಿಪಾರ್ಟ್ಮೆಂಟ್ ಇಲಾಖಾ ತನಿಖೆಗೆ ಯಾಕೆ ಆದೇಶ ಆಯ್ತು ಅನ್ನೋದು ಬಹಳಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ ಅಖಿಲೇಶ್.
ಎಸ್ ಅಂತಂದ್ರೆ 2019 ಪ್ರಕರಣ ಒಂದ್ ಕಡೆ ಆದ್ರೆ ಈಗ 7 ವರ್ಷಗಳ ನಂತರ ಅದು ಕೂಡ ಮಹತ್ವದ ಹೊತ್ನಲ್ಲೇ ಈ ರೀತಿಯಾದಂತ ಡಿಪಾರ್ಟ್ಮೆಂಟ್ ಎಂಕ್ವೈರಿ ಬಂದಿರೋದು ಒಂದ್ ರೀತಿಯ ಅನುಮಾನಗಳು ಕೂಡ ಸಾಮಾನ್ಯವಾಗಿ ಮೂಡ್ತಾ ಇಲ್ವಾ ರವಿನಾರಾಯಣ್? ಖಂಡಿತವಾಗ್ಲೂ ಅಖಿಲೇಶ್, ಯಾಕೆಂದ್ರೆ ಹೆಚ್ಚುವರಿ ಅಂದ್ರೆ ಸಿಸಿಬಿ ಹೆಚ್ಚುವರಿ ಪೊಲೀಸ್ ಆಯುಕ್ತರಾಗಿದ್ದಂತ ಅಲೋಕ್ ಕುಮಾರ್ ಅವರು 2019ರಲ್ಲಿ ಸಿಸಿಬಿ ಹೆಚ್ಚುವರಿ ಪೊಲೀಸ್ ಆಯುಕ್ತರಾಗಿದ್ರು. ಆ ಒಂದು ವೇಳೆನಲ್ಲಿ ಒಂದು ಫೋನ್ ಟ್ಯಾಪಿಂಗ್ ಮತ್ತು 150ಕ್ಕೂ ಹೆಚ್ಚು ಜನರ CDR ಅಂತಾರೆ ಕಾಲ್ ಡೀಟೇಲ್ಸ್ ಗಳನ್ನ ತೆಗೆದಿದ್ರು ಅಂತೇಳಿ ಅವ್ರ ಮೇಲೆ ಆರೋಪ ಇತ್ತು. ಈ ಬಗ್ಗೆ ಸಂಬಂಧಪಟ್ಟಾಗೆ ಅಲೋಕ್ ಕುಮಾರ್ ಅವರು ಒಂದು CIT ಇಂದ ಕೇಂದ್ರೀಯ ಆಡಳಿತಾತ್ಮಕ ಕೋರ್ಟ್ ಇಂದ ಒಂದು ಸ್ಟೇ ಅನ್ನ ಕೂಡ ತಗೊಂಡಿದ್ದಾರೆ. ಆದ್ರೆ ಈಗ ಅವರ ವಿರುದ್ಧ ಇಲಾಖಾ ತನಿಖೆ ಆಗಿರೋದು ಕಾಲ್ ಡೀಟೇಲ್ಸ್ ಗಳನ್ನ ತೆಗೆದಿದ್ರು ಅಂತೇಳಿ. ಹಾಗಾಗಿ ಈಗಾಗಲೇ ಸೀಲ್ಡ್ ಕವರ್ ನಲ್ಲಿ ಅವರ ಗೃಹ ಇಲಾಖೆಯಿಂದ ಅವ್ರಿಗೆ ರವಾನೆಯಾಗಿದೆ. ಯಾಕೆ DE ಅನ್ನ ನಡೆಸಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಅವ್ರಿಗೆ ಸ್ಪಷ್ಟವಾದಂತ ಮಾಹಿತಿಯನ್ನ ಗೃಹ ಇಲಾಖೆಯಿಂದ ರವಾನೆ ಮಾಡಿದ್ದಾರೆ. ಈ ಬಗ್ಗೆ ಈಗ ಏನು ಪ್ರತಿಕ್ರಿಯೆ ಕೊಡೋದಕ್ಕೂ ಕೂಡ ಈಗ ಅಲೋಕ್ ಕುಮಾರ್ ಅವರು ನಮಗೆ ಸಿಕ್ಕಿಲ್ಲ. ಆದ್ರೆ ಒಂದು ಮೂಲದ ಪ್ರಕಾರ ಅವ್ರ ವಿರುದ್ಧ ಇಲಾಖೆ ತನಿಖೆಗೆ ಆದೇಶ ಆಗಿದೆ. ಹಾಗಾಗಿ ನಾಳೆ ಈ ಒಂದು ಅವ್ರಿಗೆ ಸಿಗಬೇಕಾದಂತ ಪ್ರಮೋಷನ್ ದಯಾನಂದ್ ಅವರಿಗೆ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ ಅಖಿಲೇಶ್. ಅಂದ್ರೆ ADGP ಆಗಿ ಪ್ರಮೋಷನ್ ಅನ್ನ ಪಡೆದಿದ್ರು, ಆ ಹೊತ್ನಲ್ಲಿ ಕೂಡ ಈ ಆರೋಪಗಳಿತ್ತು, ಆ ವಿಚಾರವನ್ನ ಕನ್ಸಿಡರ್ ಮಾಡಿಲ್ಲ. ಬಟ್ ಈಗ DG ಪ್ರಮೋಷನ್ ಅಂತ ಪಡುವಂತ ಹೊತ್ನಲ್ಲೇ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಅಂತಂದ್ರೆ ಇದು ಹೇಗ್ ಸಾಗುತ್ತೆ? ಈಗ ಎನ್ಕ್ವೈರಿ ಯಾವ ರೀತಿಯಾಗಿರುತ್ತೆ, ಮುಂದಿನ ಕ್ರಮಗಳು ಅಂತ? ಇವಾಗ ಒಂದು ಅಲೋಕ್ ಕುಮಾರ್ ಅವರ ವಿರುದ್ಧ ಇಲಾಖಾ ತನಿಖೆಗೆ ಆದೇಶ ಆದ್ರೆ DGP ರ್ಯಾಂಕ್ ನ ಅಧಿಕಾರಿ ಆ ಒಂದು ಇಲಾಖಾ ತನಿಖೆಯನ್ನ ವಹಿಸ್ಕೊಂತಾರೆ. ಯಾಕಂದ್ರೆ ADGP ಅಧಿಕಾರಿಯನ್ನ ಮೇಲ್ಪಟ್ಟಂತ ಅಧಿಕಾರಿ ಆ ಒಂದು ತನಿಖೆಯನ್ನ ನಡೆಸಬೇಕಾಗತ್ತೆ. ಹಾಗಾಗಿ ಯಾವ ಒಂದು ಕರ್ತವ್ಯ ಲೋಪದ ಮೇಲೆ ಅವರಿಗೆ ಒಂದು ಇಲಾಖಾ ತನಿಖೆಯನ್ನು ಆದೇಶಿಸಿದ್ದಾರೆ ಅನ್ನೋದ್ರ ಮೇಲೆ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾರೆ. ಆನಂತರ ಅವರಿಂದ ಒಂದು ಕ್ಲಾರಿಫಿಕೇಶನ್ ಕೂಡ ತಗೊಂತಾರೆ. ಆನಂತರ ಅವರ ವಿರುದ್ಧ ಬಂದಿರುವಂತಹ ಆರೋಪ ಸಾಬೀತಾಗತ್ತಾ ಅಥವಾ ಸಾಬೀತಾಗಿಲ್ಲ ಅದನ್ನ ಅವರು ಮುಂದಿನ ವರದಿಯನ್ನ ಕೊಟ್ಟ ನಂತರ ಅವರಿಗೆ ಪ್ರಮೋಷನ್ ಅನ್ನ ಕಾಯ್ದಿರಿಸ್ತಾರೆ. ಹಾಗಾಗಿ ಇನ್ನೂ 1 ವರ್ಷಗಳ ಕಾಲ ಈ ಒಂದು ಇಲಾಖೆ ತನಿಖೆ ನಡೆಯೋದ್ರಿಂದ ಇನ್ನೂ 1 ವರ್ಷಗಳ ಕಾಲ ಅಲೋಕ್ ಕುಮಾರ್ ಅವರು DGP ಹುದ್ದೆಗೆ ಬಡ್ತಿಯನ್ನ ಪಡೆಯೋದು ಬಹುತೇಕ ಕಷ್ಟ ಅನ್ನುವಂತ ಮಾತು ಕೂಡ ಕೇಳಿ ಬರ್ತಾ ಇದೆ ಅಖಿಲೇಶ್. ಎಸ್, ಧನ್ಯವಾದಗಳು ರವಿನಾರಾಯಣ್ ತಮ್ಮೆಲ್ಲ ಮಾಹಿತಿಗೆ.